ಪ್ರಾಕೃತಿಕ ವ್ಯತ್ಯಾಸಗಳಿಗೆ ಹೊಂದಿಕೊಳ್ಳುವಂತಹ ಒಂದು ತಂತ್ರಜ್ಞಾನವನ್ನು ಬಳಸಿ ಕಟ್ಟಿದಂತಹ ಕಟ್ಟಡಗಳಿವೆ. ಆನಂತರ ಬಂದ ಕಟ್ಟಡಗಳಲ್ಲಿ ಅನೇಕ ಬದಲಾವಣೆಗಳಾಗಿವೆ. ಕಟ್ಟಡದ ನಿರ್ಮಾಣದ ವಸ್ತುಗಳಲ್ಲಿ ಬದಲಾವಣೆ ಆಗಿದೆ. ಇದರಲ್ಲಿ ಬಳಸಿರುವಂತಹದ್ದು ಅತ್ಯಂತ ಪ್ರಾಚೀನವಾದಂತಹ ಸುಟ್ಟ ಇಟ್ಟಿಗೆ ಮತ್ತು ಆ ಸುಟ್ಟ ಇಟ್ಟಿಗೆಯನ್ನು ಕಟ್ಟಲಿಕ್ಕೆ ಸುಣ್ಣದ ಗಾರೆಯನ್ನು ಬಳಸಿದ್ದಾರೆ. ಮತ್ತು ಆ ಗೋಡೆಯ ದಪ್ಪ ನಾವು ಇವತ್ತು ಕಟ್ಟೋ ಹಾಗೆ 9 ಇಂಚಿಲ್ಲ, ಇದು ಸುಮಾರು 1.5 ಇಂದ 2 ಅಡಿ ದಪ್ಪ ಕಟ್ಟಿರ್ತಾರೆ. ಕಾರಣ ಏನು ಅಂದರೆ ಮೇಲಿನ ತೂಕವನ್ನು ಅದು ತಡ್ಕೊಳ್ಬೇಕು. ಎರಡನೇದು, ಮೇಲೆ ಹಾಕಿರುವಂತಹ ರೂಫ್ನ ಮದ್ರಾಸ್ RCC ಅಂತ ಕರೀತಾರೆ, ಮೈಸೂರು ಸ್ಥಳೀಯ ಪ್ರಾಂತ್ಯದಲ್ಲಿ. ಇದನ್ನು ಹೇಗೆ ಮಾಡ್ತಾರೆ ಅಂದರೆ ತುಂಬ ಎತ್ತರಕ್ಕೆ ಗೋಡೆಯನ್ನು ಕಟ್ಟಿ ನಂತರ ಅದರ ಮೇಲೆ ಮರದ ಬೀಮುಗಳನ್ನು ಅಥವಾ ತೀರುಗಳನ್ನು ಹಾಕಿ ಅದರ ಮೇಲೆ ಇಟ್ಟಿಗೆಯನ್ನು ಸುಣ್ಣದ ಗಾರೆಯಿಂದ ಜೋಡಿಸ್ತಾ ಹೋಗ್ತಾರೆ. ಅದು ಸೆಟ್ಲ್ ಆದಮೇಲೆ ಕೆಳಗಡೆ ಮತ್ತು ಮೇಲ್ಭಾಗದಲ್ಲಿ ಅದಕ್ಕೆ ಪುನಃ ಪ್ಲಾಸ್ಟ್ರಿಂಗ್ ಮಾಡಿ ನಂತರ ಅದರ ಮೇಲೆ ಇನ್ನೊಂದು ಕಟ್ಟಡವನ್ನು ಕಟ್ತಾರೆ. ಈ ಎಲ್ಲ ಕಟ್ಟಡಗಳು ವಾತಾವರಣದೊಂದಿಗೆ ಬದುಕುತ್ತವೆ. ಹಾಗಾಗಿ ಈ ಕಟ್ಟಡಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಲಕ್ಷಣ ಏನು ಕಾಣ್ತೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ತಂಪಾಗಿಯೂ ಚಳಿಗಾಲದಲ್ಲಿ ಅದು ನಮಗೆ ಹೆಚ್ಚು ಚಳಿಯನ್ನು ಮಾಡದೇ ಇರುವಂತಹ ಒಂದು ಕಟ್ಟಡವಾಗಿ ಪರಿವರ್ತಿತವಾಗಿದೆ. ಇದು ಕಟ್ಟಡದ ವಿನ್ಯಾಸದ ಉದ್ದೇಶ. ಮತ್ತು ಈ ಮ್ಯೂಸಿಯಂನಲ್ಲಿ ನಾವು ಮೈಸೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಂತರ ಬಂದಂತಹ 10ನೇ ಚಾಮರಾಜ ಒಡೆಯರು, ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜೇಂದ್ರ ಒಡೆಯರ್, ಈ 4 ಅರಸರ ಮನೆತನದಲ್ಲಿ ಮೈಸೂರಿನಲ್ಲಿ ಆದ ಬದಲಾವಣೆಗಳನ್ನು ನಾವು ಗುರುತಿಸುವಂಥ ಮತ್ತು ಮೈಸೂರು ಪ್ರಾಂತ್ಯದ ಪ್ರದೇಶದಲ್ಲಿ ಸಿಕ್ಕಂತಹ ಕೆಲವು ವಿಶೇಷ ಪುರಾತತ್ವ ಆಸಕ್ತಿಯ ವಸ್ತುಗಳನ್ನು ಸಂಗ್ರಹಣ ಮಾಡಿ ಇಟ್ಟಿದ್ದೀವಿ. ಇದು ಮೈಸೂರಿನಲ್ಲಿ ಇರ್ತಕ್ಕಂಥ, ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅತ್ಯಂತ ಪ್ರಾಚೀನವಾದಂತಹ ಸ್ಮಾರಕ ಕಟ್ಟಡ. ನಮ್ಮಲ್ಲೆಲ್ಲ ಒಂದು ಪರಿಕಲ್ಪನೆ ಇದೆ, ಏನು ಅಂತ ಹೇಳಿದ್ರೆ ಯಾವುದೇ ಕೆಲಸ ಸರ್ಕಾರ ಮಾಡಬೇಕು. ನಾನಿದರಲ್ಲಿ ಸರ್ಕಾರ ಕೇವಲ ನಮ್ಮನ್ನು ನಿರ್ದೇಶಿಸಬಹುದು, ಎಲ್ಲವೂ ನಮ್ಮಿಂದ ಅದು ನಾವು ನಮ್ಮನ್ನು ಕೈ ಜೋಡಿಸ್ಬೇಕು. ನಾವು ಯಾಕೆ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರೆ ಇದು ನಮ್ಮ ಕರ್ತವ್ಯ. ನಾವು ಎಷ್ಟು ತಪ್ಪು ಮಾಡ್ತಾ ಹೋಗ್ತಾ Thank you.